ಐ ಲವ್ ಯು ನಾ. ಥ್ಯಾಂಕ್ ಯು. ಇವತ್ತು ನಮ್ಮ ಶೆಫ್ ರೆಡಿ ಆಗಿದ್ದಾರೆ. ಚಪ್ಪಿಟಾಗ್ತಾರೆ. ನಾವು ಇವತ್ತು ಮಾಡ್ತಾ ಇದ್ದೀವಿ ಪಾಲಕ್ ಚಟ್ನಿ. ಬನ್ನಿ ಚಟ್ನಿ ಮಾಡಕ್ಕೆ ಏನೇನು ಬೇಕು ನೋಡೋಣ. ಶೆಫ್ ರೆಡಿನಾ? ಹಾಂ ಹೇಳಿ ಶೆಫ್, ಬೇಕಾ ಏನೇನು ಐಟಮ್ ಇದೆ? ಈರುಳ್ಳಿ ಇದೈತೆ. ನಿಮ್ಗೆ ಏನ್ ಬೇಕಾದ್ ತಿಳ್ಕೊಳ್ಳಿ, ನಾವು ತೋರಿಸ್ತೀವಿ ಅಷ್ಟೇ ಅಲ್ಲ, ನಮ್ಗೆ ಹೇಳಕ್ ಬರಲ್ಲ. ನಮ್ಗೆ ಐಟಮ್ ಹೆಸರು ಏನಂತ ಗೊತ್ತಿಲ್ಲ. ನಮ್ಮ ಶೆಫ್ಗೆ ಐಟಮ್ ಹೆಸರು ಏನಂತ ಗೊತ್ತಿಲ್ಲ, ತಿಳ್ಕೊಳ್ಳಿ ಅಷ್ಟೇ. ಏನೇನು ಐಟಮ್ ಐತೆ ತೋರಿಸಿ ಶೆಫ್. ಅದು ನಮ್ಮ ಶೆಫ್ಗೆ ಏನಂತ ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಐಟಮ್ ಶೆಫ್. ನೆಕ್ಸ್ಟ್ ಐಟಮ್ ಇದು ಗೊತ್ತಾ? ಇದೇನು? ಮೆಣಸಿನ್ಕಾಯಿ. ಖಾರ ಇರುತ್ತಲ್ಲ, ಹಂಗಾಗಿ ಗೊತ್ತು. ಏನದು? ಏನ್ ಸೊಪ್ಪು? ಅದೇ ಏನ್ ಸೊಪ್ಪು? ನಮಗ್ ಗೊತ್ತಿಲ್ಲ, ನಾವು ಶೆಫ್ ಅಷ್ಟೇ, ನಾವು ತಿಳ್ಕೊಂಡಿಲ್ಲ. ಅದು ಹಚ್ಚಿಬಿಟ್ಟೆ ಮಾಡೋದು ನಮಗ್ ಗೊತ್ತಮ್ಮ. ಕಟ್ಟು ಮಾಡಿ ಸೊಪ್ಪು ಅದು. ಹಾ, ನಿಮಗೆ ಶೆಫ್ ತಿಳ್ಕೋಬೇಕು ತಾನೆ ಅದು ಯಾವ ಸೊಪ್ಪು ಅಂತ. ಅದೇನು? ಕರಿಬೇವು. ಓಕೆ. ನೆಕ್ಸ್ಟ್ ಏನ್ ಬೇಕು? ಇದಾ? ಅದೇನದು? ಏನ್ ಸೊಪ್ಪು? ಇದು ಕಟ್ ಮಾಡೋದು ಗೊತ್ತು. ಏನ್ ಸೊಪ್ಪು? ಇದೆ. ಅದೇ ಇದು ಒಂದೇ ಅಲ್ಲ, ಅದು ಬೇರೆ ಇದು ಬೇರೆ. ಬೇರೆ. ಹಾ, ಅದೇನ್ ಸೊಪ್ಪು? ಬೇರೆ. ಅದು ಪಾಲಕ್ ಸೊಪ್ಪು. ಇದು ಪಾಲಕ್. ಇದು ಕೊತ್ತಂಬರಿ. ನಮ್ ಶೆಫ್ ಅಷ್ಟೇ, ಐಟಮ್ ಹೆಸರೆಲ್ಲ ಗೊತ್ತಿಲ್ಲ ನಮ್ ಶೆಫ್ಗೆ. ಇವಾಗ ತಿಳ್ಕೊತಾಳೆ ಅಲ್ಲ ಶೆಫ್? ಸರಿ ಶೆಫ್, ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಚಾಕ್ ತಗೊಂಡು ಏನ್ ಮಾಡ್ಬೇಕು? ಬೇಗ ಬೇಗ ಹೇಳಿ. ಕಟ್ ಮಾಡ್ಬೇಕಾ? ಸರಿ, ಓಕೆ ಶೆಫ್. ಟೊಮೊಟೊ ಹೇಳೋದ್ ಮರ್ತೋದ್ವಿ. ಶೆಫ್ ಮರ್ತೋದ್ರು. ತೋರಿಸಿ ಇವಾಗ. ಏನದು? ಟೊಮೊಟೊ. ಹೆಂಗೆ ಅಂದ್ರೆ ಚಾಕು ಉಲ್ಟೆ ಇಟ್ಕೊಂಡು ಈರುಳ್ಳಿ ಕಟ್ ಮಾಡ್ತಾರೆ. ಇವಾಗ ಸರಿ ಮಾಡ್ಕೊತಾರೆ ನೋಡಿ, ಹೇಳಿದ್ಮೇಲೆ. ಏನ್ ಗೊತ್ತಾ, ನೀವು ಈ ತರ ಉಲ್ಟಾ ಚಾಕು ಇಟ್ಕೊಂಡು ಕಟ್ ಮಾಡಿದ್ರೆ 1 hour ಆದ್ರೂ ಒಂದು ಈರುಳ್ಳಿ ಕಟ್ ಆಗಲ್ಲ. ಇಂಥ ಶೆಫ್ ಇಟ್ಕೊಂಡು ಹೆಂಗ್ ಅಡ್ಗೆ ಮಾಡೋದು? ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಾವ್ರೆ. ತಗೊಳ್ಳಿ, ಪರವಾಗಿಲ್ಲ, ಕಟ್ ಮಾಡಿ. ಸಾರಿ, ಹೋಗಿ 2 ಹಾಕಿ ಹೋಗಿದ ಶೆಫ್ ಮತ್ತೆ ಬಂದವ್ರೆ. ಶೆಫು ಎಲ್ಲೋಗಿದ್ರಿ? ಶೆಫು ಎಲ್ಲೋಗಿದ್ರಿ? ನಾನು ಅಪ್ಪನ ಜೊತೆಗೆ ಹೋಗಿ ನನ್ನ ಅಮ್ಮನಿಗೆ ಚಿಕ್ಕದ್ ಕೊಡುತ್ತು ನೋಡ್ಬೇಕಂದ್ರೆ ನಾನು ತಗೋಬರಕತ್ತಿಂದೆ. ಹೌದಾ? ಚಡಿ ಇಡಕ್ ಹೋಗಿದ್ರ? ಚಡಿ ರೆಡಿ. ಬನ್ನಿ, ಮಾಡಕ್ಕೆ ಏನೇನು ಬೇಕಂತ ನೋಡೋಣ. ಪಾಲಕ್ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು. ಇದಿಷ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು,
ಈರುಳ್ಳಿ, ಟೊಮೊಟೊ, ಒಂದು ಹಸಿರು ಮೆಣಸಿನ್ಕಾಯಿ 4-5 ಹಾಕಿ ರೋಸ್ಟ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಸೊಪ್ಪು ತೊಳೆದಿಟ್ಟಿರೋಂಥ ಸೊಪ್ಪು ಹಾಕಿ ಅದನ್ನು ಅದರಲ್ಲಿ 10 ನಿಮಿಷ ರೋಸ್ಟ್ ಮಾಡಿ. ಕುಕ್ಕರ್ ಮುಚ್ಚಳ ಹಾಕಬೇಡಿ, ಹಂಗೇ ರೋಸ್ಟ್ ಮಾಡಿರೋದು ಈರುಳ್ಳಿ ಮೆಣಸಿನ್ಕಾಯಿ ಅದ್ರ ಜೊತೆ ಹಾಕಿ ರೋಸ್ಟ್ ಮಾಡಿ ಚೆನ್ನಾಗಿ ಹುರಿಯಿರಿ. ಅದನ್ನು ಸೈಡಾಗಿ ಆರಕ್ಕೆ ಇಟ್ಬಿಟ್ಟು ಮತ್ತು ಒಗ್ಗರಣೆ ಹಾಕಿ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಆಲೂಗಡ್ಡೆ ಹಾಕಿ ಎಲ್ಲನೂ ಹಾಕಿ ಆಲೂಗಡ್ಡೆ ಬೇಯ್ತಿರಲ್ವಲ್ಲ ಅದಕ್ಕೆ ಆಲೂಗಡ್ಡೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಅದು ಒಗ್ಗರಣೆಲೇ ಆಲೂಗಡ್ಡೆ ಒಗ್ಗರಣೆಲಿ 5 ನಿಮಿಷ ಬೆಂದಮೇಲೆ ಅದಕ್ಕಿವಾಗ ನಾವು ಆರಕ್ಕೆ ಎತ್ತಿಟ್ಟಿರ್ತೀವಲ್ಲ ಸೊಪ್ಪು ಒಗ್ಗರಣೆ ಮಾಡಿರೋದು ಅದನ್ನು ರುಬ್ಬಿ ಸಣ್ಣಕ್ಕೆ ರುಬ್ಬಿ ಆಲೂಗಡ್ಡೆ ಒಗ್ಗರಣೆ ಏನು ಮಾಡಿರ್ತೀವಿ ಅದು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಒಂದು 2 ಕುದಿ ಕುದಿಯೋಕ್ಕಂತ ಕುದಿಸಿದ್ರೆ ಪಾಲಕ್ ಸೊಪ್ಪಿನ ಚಟ್ನಿ ರೆಡಿ. ಆರಾಮಾಗಿ ಚಪಾತಿ, ರೋಟಿ, ರೈಸು, ಮುದ್ದೆ ಎಲ್ಲ ತಿನ್ಬೋದು.